ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶ್ರೀರಂಗ ಕ್ಷೇತ್ರ ಚಿಕ್ಕಬಳ್ಳಾಪುರ ರಸ್ತೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರೀರಂಗ ಗೀತಾ ಸತ್ಸಂಗ ಸೇವೆ ಬಳಗ ವತಿಯಿಂದ 3ನೇ ಕಾರ್ಯಕ್ರಮ ಶ್ರೀ ರಂಗಗೀತಾ ಮಂದಿರ ವಿಜೃಂಭಣೆಯಿಂದ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಶ್ರೀ ಕ್ಷೇತ್ರ ಕೈವಾರ ಮಠ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಶ್ರೀ ಡಾಕ್ಟರ್ ಎಂಆರ್ ಜಯರಾಮ್ ರವರ ಆಶೀರ್ವಾದಗಳೊಂದಿಗೆ ಗುರುಪಾದುಕಾ ಪೂಜೆ 28ನೇ ಕಾರ್ಯಕ್ರಮ ಸಹಕಾರ ವಿಜಯಪುರ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ದಿನಾಂಕ 25/5/2026 ಸೋಮವಾರದಂದು ಸಂಜೆ ಮಾನಸ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ ಶ್ರೀರಂಗ ಕ್ಷೇತ್ರ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಶ್ರೀ ರಂಗಗೀತಾ ಮಂದಿರದಲ್ಲಿ ಹರಿನಾಮ ಸಂಕೀರ್ತನೆ ಹಾಗೂ ಮಾನಸ ಪೂಜೆ ರಾಮ ರಾಮ ಮುಕುಂದ ಮಾಧವ ಸಾಮೂಹಿಕವಾಗಿ 108 ಬಾರಿ ಪಠಣೆ ಹಾಗೂ ಶ್ರೀರಾಮ ಭಾವ ತಾಲೂಕು ಮಂತ್ರದ ಮಹತ್ವದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ. ಕೈವಾರ ಕ್ಷೇತ್ರ ತಳಗವಾರ ಆನಂದ್ರವರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಾನಸ ಪೂಜೆ ಎಂದರೇನು, ಮನಸ್ಸಿನಲ್ಲಿ ದೇವರ ಅಥವಾ ಗುರುಗಳ ರೂಪದ ಕಲ್ಪನೆ ಮಾಡಿ ಎಲ್ಲಾ ಪೂಜೆ ಉಪಚಾರ ದೇವರಿಗೆ ಅರ್ಪಿಸಿ ಮಾಡುವ ಪೂಜೆಯೇ ಮಾನಸ ಪೂಜೆ. ನಮ್ಮ ಇಷ್ಟದಂತೆ ದೇವರಿಗೆ ಏನೇನು ಅರ್ಪಣೆ ಮಾಡಬೇಕು ಅಂತ ಹೇಳಿ ಅನಿಸುತ್ತದೆಯೋ ಅದರ ಕಲ್ಪನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಬಹುದು. ಎಷ್ಟು ಸಾರಿ ನಾವು ಮಾನಸ ಪೂಜೆಯನ್ನ ಮಾಡ್ತೇವೆ ಅಷ್ಟು ಬಾರಿ ನಮ್ಮ ಮನಸ್ಸಿನ ತ್ಯಾಗ ಆಗುತ್ತದೆ. ಮಾನಸ ಪೂಜೆಗೆ ಸ್ಥಳ ಕಾಲದ ಬಂಧನವಿಲ್ಲ. ನಾವು ಪ್ರತಿದಿನ ದೇವರ ಪೂಜೆ ಮಾಡ್ತೇವೆ, ಅದು ಸ್ಥೂಲ ಪೂಜೆ. ಸ್ಥೂಲದಲ್ಲಿ ಪೂಜೆ ಮಾಡ್ತಾ ಇರುವಾಗ ಕೆಲವು ಸಲ ನಮ್ಮ ಮನಸ್ಸು ಇತರ ವಿಷಯದ ಕಡೆಗೆ ಹರಿದಾಡಬಹುದು. ಅದೇ ಮಾನಸ ಪೂಜೆಯು ಸೂಕ್ಷ್ಮ ಸ್ತರದ್ದಾಗಿರುತ್ತದೆ. ನಾವು ಈಗಾಗಲೇ ಸತ್ಸಂಗದಲ್ಲಿ ಸ್ಥೂಲಕ್ಕಿಂತ ಸೂಕ್ಷ್ಮ ಶ್ರೇಷ್ಠ ಅನ್ನುವಂಥ ಸಿದ್ಧಾಂತವನ್ನ ನೋಡಿದ್ದೇವೆ. ಕೆಲವು ಜನರಿಗೆ ನೌಕರಿ, ವ್ಯವಸಾಯ ಇತ್ಯಾದಿ ಕಾರಣಗಳಿಂದ ದೇವರ ಪೂಜೆ ಮಾಡುವಂತಹ ಇಚ್ಛೆ ಇದ್ರೂ ಕೂಡ ಅವರಿಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಇಂತಹವರು ಪ್ರವಾಸದಲ್ಲಿ ಹೋಗುವಾಗ ಬರುವಾಗ ಅಥವಾ ಇತರ ಸ್ಥಳಗಳಲ್ಲಿ ಮಾನಸ ಪೂಜೆ ಮಾಡುವಂತಹ ಅವಕಾಶ ಇರುತ್ತದೆ. ಯಾರು ಪ್ರತಿದಿನ ದೇವರ ಮನೆಯಲ್ಲಿ ದೇವರ ಪೂಜೆ ಪ್ರತ್ಯಕ್ಷವಾಗಿ ಮಾಡುತ್ತಿದ್ದಾರೆಯೋ ಅವರು ಸಹ ಮಾನಸ ಪೂಜೆ ಮಾಡಬಹುದು. ಮಾನಸ ಪೂಜೆಯಿಂದ ಏಕಾಗ್ರತೆ ಬರುತ್ತದೆ ಅಂತ ಹೇಳಿ ತಿಳಿಸಿದ್ರು. ಕೈವಾರದ ತಾತಯ್ಯನವರು ಹೇಳ್ತಾರೆ, ನರ ಬೊಮ್ಮಲನು చేసి నడుమ కూచము వేసి నరబొమ్మలను చేసి నడుమ కూచము వేసి ఏడంకణంబులు ఎత్తిపెట్టి కీళ్ళు 6 పదులు 3 పొందించి తొలగక బంధించి తోలు కప్పి లోన ఒక వరసగా వాసాలు తగిలించి లోన ఒక వరసగా వాసాలు తగిలించి బిగువుగా నరముల బిగియదీసి కొవ్వు మాంసము రక్త మాంసము కొవ్వు మెదుడు చీమల చేత్ ప్రాణవాయువును బొందిలో ప్రబలముగను నిలిపి నాటకము ఆడించు నాటికుడవు నాటకము ఆడించు నాటికుడవు అమర నారాయణాచ్యుత హరిముకుంద కలుష సంహర కైవర పుర విహార కలుష సంహర కైవర పుర విహార. ನೋಡಿ, నరబొమ్మలను చేసి నడుమ ಕೂಚಮು ವೇಸಿ ಮನುಷ್ಯರು ಎಂಬತಕ್ಕಂತಹ ಬೊಂಬೆಗಳನ್ನ ನಿರ್ಮಾಣ ಮಾಡಿದ್ದಾನೆ. ಈ ಪರಮಾತ್ಮನ ಕೃಪೆಯಿಂದ ಈ ಬೊಂಬೆಗಳೆಲ್ಲ ನಿರ್ಮಾಣವಾಗಿದೆ. ಹೇಗಾಗಿದೆ? ನಡುಮ ಕೂಚಮು ವೇಸಿ. ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಮಧ್ಯದಲ್ಲಿ ಚಾವಡಿ ಎಲ್ಲ ಹಾಕಿ ಮಧ್ಯದಲ್ಲಿ ಕೂಚುಗಳನ್ನು ನಿಲ್ಲಿಸ್ತಾರೆ.
ಆ ರೀತಿಯಾಗಿ ಈ ಶರೀರವೆಂಬತಕ್ಕಂತಹ ಒಂದು ಕೂಚವನ್ನ, ಬೆನ್ನು ಮೂಳೆ ಎಂಬತಕ್ಕಂತಹ ಕೂಚವನ್ನ ಹಾಕಿ ಈ ಶರೀರ ನಿರ್ಮಾಣ ಆಗಿದೆಯಪ್ಪ. ನಡುಮ ಕೂಚಮು ವೇಸಿ ಏಳಂಕಣಂಬುಲ ಎತ್ತಿ ಬಟ್ಟಿ, 7 ಅಂಕಣಗಳು. ಯಾವ ರೀತಿಯಾಗಿ ಗೋಪುರಕ್ಕೆ 7 ಅಂಕಣಗಳಿರುತ್ತೋ, ಯಾವಾಗ ಈ ಜಂತಿಗೆ ಮನೆಗಳು ನಿರ್ಮಾಣ ಆಗುವಂತ ಸಮಯದಲ್ಲಿ ಒಂದೊಂದು ಅಂಕಣ ಅಂತ ಹಾಕೋರು, ಆ ರೀತಿಯಾಗಿ ಈ ಮನುಷ್ಯ ಯಾವ ರೀತಿಯಾಗಿ ಆಗಿದ್ದಾನೆ ಅಂದ್ರೆ 7. ಇನ್ನು ಈ ಕಾರ್ಯಕ್ರಮದ ಸೇವಾಕರ್ತರು ಶ್ರೀರಂಗ ಕ್ಷೇತ್ರದ ಕೆರೆಕೋಡಿ ನಿವಾಸಿ ಶ್ರೀಮತಿ ನಾಗರತ್ನಮ್ಮ ಮತ್ತು ಎಂ ವೆಂಕಟೇಶಪ್ಪ ರವರಿಂದ ನಡೆಸಿಕೊಟ್ಟರು. ವೇಜಪುರ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಪ್ರಧಾನ ಅರ್ಚಕರಾದಂತಹ ವಿದ್ವಾನ್ ಶ್ರೀ ರಘುಸ್ವಾಮಿಗಳು ಹಾಗೂ ಎಸ್ ರಮೇಶ್ ಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದ್ರು. ಹಾಗೆ ಕೆರೆಕೋಡಿ ಶ್ರೀರಂಗ ಕ್ಷೇತ್ರದ ನಿವಾಸಿ ಧಾರ್ಮಿಕ ಚಿಂತಕರಾದಂತಹ ಎಂ ಕೇಶವಪ್ಪ ಅಧ್ಯಕ್ಷತೆ ವಹಿಸಿದರು. ಹಾಗೆ ವಿಜಯಪುರ ಪುರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ಭವ್ಯ ಮಹೇಶ್ ಅವರು ಉದ್ಘಾಟಿಸಿದ್ರು. ವಿಜಯಪುರ ಪುರಸಭೆ ಸದಸ್ಯರಾದಂತಹ ಶ್ರೀಮತಿ ಇನ್ನು ಪ್ರಕಾಶ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಹರಿನಾಮ ಸಂಕೀರ್ತನೆಯನ್ನ ಹೆಸರಾಂತ ಕೀಬೋರ್ಡ್ ವಿದ್ವಾನ್ ಎಂವಿ ನಾಯ್ಡು ಹಾಗೂ ಇವರ ತಂಡ ದೇವರಾಜು ವಿ ಮುನಿರಾಜು, ಎಂ ಅನಿಲ್ ಕುಮಾರ್, ಟಿ ಮಹಾತ್ಮಾಂಜನೇಯ, ಅಶ್ವಥ ಗುರೂಜಿ ಬಳಗ ಹಾಗೂ ಕೋಗಿಲೆಯು ಶ್ರೀ ವೇಣುಗೋಪಾಲ ಸ್ವಾಮಿ ಭಜನಾ ಮಂಡಳಿ ನರಸಿಂಹಪ್ಪರವರು ಗೀತಾ ಗಾಯನ ನಡೆಸಿಕೊಟ್ರು. ಕಾರ್ಯಕ್ರಮ ಮುಗಿದ ನಂತರ ಹೋಳಿಗೆ ಊಟ, ನೀರಿನ ಸೇವೆಗಳನ್ನ ಭಕ್ತಾದಿಗಳಿಂದ ವಿಜೃಂಭಣೆಯಿಂದ ನಡೆಸಿಕೊಟ್ರು. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿದ ಬಳಿಕ ಭಕ್ತಾದಿಗಳನ್ನ ವಿಜಯಪುರ ಶ್ರೀರಂಗ ಕ್ಷೇತ್ರದಿಂದ ಗಾಂಧಿ ಚೌಕದವರೆಗೆ ಆಟೋ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಸದಸ್ಯರು ಮತ್ತು ವ್ಯವಸ್ಥಾಪನಾ ಸಮಿತಿ ಸಂಚಾಲಕರುಗಳಾದಂತಹ ವಿಎನ್ ವೆಂಕಟೇಶ್, ವಿ ನಾಗಯ್ಯ, ಭಕ್ತಾದಿಗಳಾದಂತಹ ಸಿಆರ್ ವೆಂಕಟರಾಮಯ್ಯ, ಸಿಆರ್ ಸೀತಾರಾಮಯ್ಯ, ಶೇಷಪ್ಪ, ಆರ್ ಮುನಿರಾಜು, ಚಿಕ್ಕಶೇಷಪ್ಪ, ಮರಿಯಮ್ಮ, ಜಗದೀಶ್, ಶ್ರೀರಾಮಣ್ಣ, ಸುರೇಶ್, ಮಹೇಶ್, ಸಿ ಗೋಪಾಲ್, ವರದರಾಜು, ಎಂ ರಾಜಪ್ಪ, ಎಂ ದೇವರಾಜು, ಶಂಕರ್, ಗಿರೀಶ್, ಕೆ ಗೋವಿಂದರಾಜು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು. Rama Rama Mukunda Madhava
ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಪರಮ ಪಾವನೊಡನು ನೀನುಡರ ನಂಬಿನದಿಯಾಗಿ ತಿಳಿಯವಟರ ಪರಮ ಪಾವನೊಡನು ನೀನುಡರ ನಂಬಿನದಿಯಾಗಿ ತಿಳಿಯವಟರ ಸಕಲ ಲೋಕಾಧೀಶ ನಾಮದಿ ನಮ್ಮ ತಂಬುಗಳೆಲ್ಲರಿಗೂ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಮನಮರ್ಕಟವು ನಿಜವಯ್ಯ ಮನಮರ್ಕಟವು ನಿಜವಯ್ಯ ಅದು ಕಡಿವಾಳವಿಲ್ಲದ ಹಯವಯ್ಯ ಆಧಾರವಿಲ್ಲದ ಲತೆಯಯ್ಯ ಆಧಾರವಿಲ್ಲದ ಲತೆಯಯ್ಯ ಅದು ದಡವೇ ಇಲ್ಲದ ನದಿಯಯ್ಯ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ
ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.